ಎಲ್ಲರಿಗೂ ನಮಸ್ಕಾರ. KFETA ಕನ್ನಡ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ದೈನಂದಿನವಾಗಿ ಹಣಕಾಸಿಗೆ ಸಂಬಂಧಪಟ್ಟಂಥ ಹಲವಾರು ಮಾಹಿತಿನ ಹಂಚ್ಕೊಳ್ತಾ ಇದ್ದೇನೆ. ನಿಮಗೆಲ್ಲ ಸಹ ಈ ಮಾಹಿತಿ ಉಪಯುಕ್ತವಾಗ್ತಾ ಇದೆ ಅನ್ನುವಂಥ ಒಂದು ನಿಟ್ಟಿನಲ್ಲಿ ಈ ವಿಡಿಯೋಸ್ಗಳನ್ನೆಲ್ಲ ಹಂಚ್ತಾ ಇದ್ದೇನೆ ಅನ್ನುವಂಥ ವಿಚಾರ. ನಿಮಗೆ ಈ ವಿಡಿಯೋಸ್ ಹಿಡಿಸಿದ್ದಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳಿದ್ದರೆ ಕಮೆಂಟ್ಗಳ ಮೂಲಕ ತಿಳಿಸಿ. ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ನೆಲ್ಲ ಶೇರ್ ಮಾಡಿ. ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಆದಂತಹ KFETA ಕನ್ನಡ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭಿಸ್ತಾ ಇದ್ದೇನೆ. ಇಂದಿನ ಸಂಚಿಕೆಯಲ್ಲಿ ನಾನು ಮಾತಾಡುವಂಥ ವಿಚಾರ ಏನು ಅಂದರೆ ಸ್ಟಾಕ್ ಸ್ಪ್ಲಿಟ್ ಬಗ್ಗೆ ಒಂದು ವಿಷಯನ ಹಂಚ್ಕೊಳ್ಳೋದಕ್ಕೆ ಮುಂದಾಗ್ತಾ ಇದ್ದೀನಿ. ಏನಪ್ಪ ಇದು ಸ್ಟಾಕ್ ಸ್ಪ್ಲಿಟ್, ಯಾಕೆ ಇದನ್ನು ಮಾಡ್ತಾರೆ, ಅದರ ಬಗ್ಗೆ ನಾವು ಸ್ವಲ್ಪ ಮಾಹಿತಿನ ಕಲೆ ಹಾಕೋಣ. ಸ್ಟಾಕ್ ಸ್ಪ್ಲಿಟ್ ಅಂತಂದರೆ ಏನು ಅಂದರೆ, ನೀವು ಒಂದು ವೇಳೆ ಹೂಡಿಕೆದಾರರಾಗಿರ್ತೀರ, ಆಲ್ರೆಡಿ ನೀವು ಇನ್ವೆಸ್ಟ್ ಮಾಡಿರ್ತೀರ, ಕೆಲವೊಂದು ಶೇರಲ್ಲೆಲ್ಲ ನೀವು ದುಡ್ಡು ಹಾಕಿ ನೀವು ಶೇರ್ಸ್ನೆಲ್ಲ ಪಡ್ಕೊಂಡಿರ್ತೀರ ಅನ್ನೋಂಥ ಒಂದು ವಿಷಯ. ಅದರಲ್ಲಿ ಕೆಲವು ಕಂಪನಿಗಳು ಏನು ಮಾಡ್ತಾರೆ, ತನ್ನ ವ್ಯಾಲ್ಯೂಯೇಷನ್ಗೆ ತಕ್ಕಂತೆ ಆ ಷೇರುಗಳ ಮೌಲ್ಯ ಏನಿದೆ ತುಂಬ ಗಗನ ಕುಸುಮಕ್ಕೆ ಏರಿಕೆ ಆಗಿರುತ್ತೆ, ಗಗನದ ಒಂದು ಅಂಚಿನಲ್ಲಿರುತ್ತೆ ಅನ್ನುವಂಥ ವಿಚಾರ. ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಆ ಷೇರು ಮೇಲೋಗಿರುತ್ತೆ ಅನ್ನುವಂಥ ಸಂಗತಿ. ₹1,000 ಆಗಿರ್ಬೋದು, ₹5,000 ಆಗಿರ್ಬೋದು, ಅಥವಾ ₹6,000-7,000 ಆಗಿರುತ್ತೆ ಒಂದು ಶೇರು ಅಂತ ಅನ್ಕೊಳ್ಳೋಣ. ಆಗ ಕಂಪನಿ ಕಡೆಯಲ್ಲಿ ಒಂದು ಕಾರ್ಪೊರೇಟ್ ಆಕ್ಷನ್ ಅಂತ ಒಂದು ತೀರ್ಮಾನಕ್ಕೆ ಮುಂದಾಗ್ತಾರೆ. ಏನು ಅಂತಂದರೆ, ಸಾಧಾರಣ ರಿಟೇಲ್ ಇನ್ವೆಸ್ಟರ್ಸ್ ಅಂತ ಕರೆಯಲ್ಪಡುವಂಥ ಸಾರ್ವಜನಿಕರು ಯಾರು ಶೇರ್ ಮಾರ್ಕೆಟಲ್ಲಿ ತೊಡಗಿಸ್ಕೊಂಡಿರ್ತಾರೋ ಅವರ ಒಂದು ಬಡ್ಜೆಟ್ಗೆ, ಅವರ ಒಂದು ಹಣಕ್ಕೆ ಸಹ ಗಿಟ್ಟುವ ರೀತಿಯಲ್ಲಿ ಆ ಒಂದು ಅವಕಾಶಗಳನ್ನು ಕಲ್ಪಿಸಿಕೊಡಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಕೆಲವು ಬಾರಿ ಸೆಬಿ ಆಗಿರಲಿ ಮತ್ತು ಈ ಕಂಪನಿಗಳಾಗಿರಲಿ ಕೆಲವೊಂದು ನಿರ್ಧಾರಗಳನ್ನು ಕೈಗೆ ತಗೊಂಡು ಸ್ಟಾಕ್ ಸ್ಪ್ಲಿಟ್ಟನ್ನು ಮಾಡ್ತಾರೆ ಅನ್ನುವಂಥ ಸಂಗತಿ. ಆಗ ಈ ₹7,000 ಇರುವಂಥ ಒಂದು ಶೇರ್ ಏನಿದೆ ಅದು ₹700 ಸಹ ಅವರು ಕಮ್ಮಿ ಮಾಡ್ತಾರೆ ಅನ್ನೋಂಥ ವಿಚಾರ. ಇದರಲ್ಲಿ ಏನು ಅಂದರೆ, ಶೇರಿನ ಮುಖಬೆಲೆ ಕಡಿಮೆ ಆಗುತ್ತೆ ಸ್ಟಾಕ್ ಸ್ಪ್ಲಿಟ್ ಆದಾಗ, ಈ ಶೇರ್ ಸ್ಪ್ಲಿಟ್ ಆದಾಗ. ಅಂದರೆ ಈ ಹಿಂದೆ ಆ ಶೇರಿನ ಮುಖಬೆಲೆ 10 ಆಗಿತ್ತು ಅಂದರೆ, ಆ ಶೇರ್ ಸ್ಪ್ಲಿಟ್ಟಿನ ಬಳಿಕ ಅದರ ಮುಖಬೆಲೆ 5 ಆಗಬಹುದು, 7 ಆಗಬಹುದು, ಅಥವಾ 2 ಕೂಡ ಆಗಬಹುದು. ಈ ರೀತಿ ಮುಖಬೆಲೆನ ಕಮ್ಮಿ ಮಾಡೋದರ ಮೂಲಕ ಶೇರಿನ ಒಂದು ಮಾರುಕಟ್ಟೆಯ ಬೆಲೆ ಏನಿದೆ ಅದರಲ್ಲಿ ಕುಸಿತವನ್ನು ನಾವು ಕಾಣು ಬರಬಹುದು. ಅದರ ಮೂಲಕ ಏನಾಗುತ್ತೆ, ಷೇರು ಹೆಚ್ಚಿನ ಪ್ರಮಾಣದಲ್ಲಿ ಇರುವಂತಹ ಮೌಲ್ಯಾಧಾರಿತವಾದಂಥ ಶೇರ್ ಏನಿದೆ ಅದರ ಒಂದು ಮೌಲ್ಯದಲ್ಲಿ ಇಳಿಕೆಯನ್ನು ಕಂಡುಕೊಂಡ್ಬರ್ಬೋದು. ಇದರ ಮೂಲಕ ಹಲವಾರು ರಿಟೇಲ್ ಇನ್ವೆಸ್ಟರ್ಸ್ಗಳು, ಸಾಧಾರಣ ಟ್ರೇಡರ್ಸ್ಗಳು ಸಹ ಆ ಶೇರನ್ನು ಖರೀದಿ ಮಾರಾಟ ಮಾಡುವಂತಹ ಒಂದು ಅವಕಾಶವನ್ನು ನೀಡುವಂಥ ಒಂದು ಪ್ರಕ್ರಿಯೆಯಲ್ಲಿ ಈ ಸ್ಟಾಕ್ ಸ್ಪ್ಲಿಟ್ಟನ್ನು ನೀಡಲಾಗುತ್ತೆ ಅನ್ನುವಂಥ ಸಂಗತಿ. ಈ ಸ್ಟಾಕ್ ಸ್ಪ್ಲಿಟ್ಟು ಸಹ ಒಂದು ಅನುಪಾತದ ಆಧಾರಿತವಾಗಿ ಮಾಡಲಾಗುತ್ತೆ. ಅದು ಸಹ ಒಂದು ರೇಷಿಯೋ ಆಧಾರಿತವಾಗಿ ಇರುತ್ತೆ. ಅದರಲ್ಲಿ 1:10 ರೇಷಿಯೋ, 1:2 ರೇಷಿಯೋ, ಈ ರೀತಿ ಎಲ್ಲ ಒಂದು ಅನುಪಾತಗಳು, ರೇಷಿಯೋಸ್ಗಳಿರುತ್ತೆ. ಅದಕ್ಕೆ ಅನ್ವಯವಾಗಿ ಒಂದು ಶೇರಿಗೆ 10 ಶೇರಿನಷ್ಟು ಕಡಿಮೆಯಾಗಿ ಮೌಲ್ಯವನ್ನು ಸ್ಟಾಕನ್ನು ಸ್ಪ್ಲಿಟ್ ಮಾಡಿರುತ್ತೆ. ಅಥವಾ 1:2 ಅಲ್ಲಿ ಅರ್ಧದಷ್ಟು ಹಣವನ್ನು, ಅಂದರೆ ಶೇರಿನ ಮೌಲ್ಯ ಏನಿದೆ ಅದು ಕುಸಿತಕ್ಕೆ ಆಗಿರುತ್ತೆ ಅನ್ನುವಂಥ ಸಂಗತಿ. ಅದರ ಮೂಲಕ ಏನಾಗುತ್ತೆ ಅಂದರೆ, ಸ್ಟಾಕು ಒಡೆದು ಎರಡು ಹೋಳಾಗಿ ಅದು ಬದಲಾದಾಗ ಮತ್ತೆ ಈ ಷೇರುಗಳ ವಾಲ್ಯೂಮ್ಸ್ಗಳು ಜಾಸ್ತಿ ಆಗುತ್ತೆ, ಶೇರಿನ ಪ್ರಮಾಣ ಜಾಸ್ತಿ ಆಗುತ್ತೆ, ಮತ್ತು ಶೇರಿನ ಬೆಲೆ ಕಮ್ಮಿ ಆಗಿರೋದ್ರಿಂದ ಬಹಳಷ್ಟು ಜನ ಷೇರು ಮಾರ್ಕೆಟಲ್ಲಿ ಆ ಕಂಪನಿ ಶೇರುಗಳನ್ನು ಖರೀದಿ ಮಾಡ್ಬೋದು ಅನ್ನುವಂಥ ಒಂದು ಅವಕಾಶ ಅಥವಾ ಆಪರ್ಚುನಿಟಿನ ಅದು ಕಲ್ಪಿಸಿಕೊಡುತ್ತೆ ಅನ್ನುವಂಥ ಒಂದು ಸಂಗತಿ. ಈ ಹಿಂದೆ ನಾನು ಈ ಬೋನಸ್ ಶೇರ್ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲೂ ಸಹ ನಿಮಗೆ ಹೇಳಿದೆ ಹೇಗೆ ಅನುಪಾತದ ಅನ್ವಯ ಒಂದು ಶೇರಿಗೆ 1 ಶೇರ್ ಫ್ರೀ, ಒಂದು ಶೇರಿಗೆ 5 ಶೇರ್ ಫ್ರೀ, ಈ ರೀತಿಯೆಲ್ಲ ನಿರ್ಧಾರಗಳನ್ನು ಕಂಪನಿಗಳು ತಗೊಳುತ್ತೆ ಅಂತ ಹೇಳಿ. ಅದೇ ರೀತಿಯೇ ಈ ಸ್ಟಾಕ್ ಸ್ಪ್ಲಿಟ್ಟಿನ ಮೂಲಕ ಸಹ ಏನು ಮಾಡ್ತಾರೆ ಅಂದರೆ, ಈ ಒಂದು ನಿರ್ಧಾರಗಳನ್ನು ತಗೊಳ್ತಾರೆ. ಇದರ ಮೂಲಕ ಹೆಚ್ಚಿನ ಪ್ರಮಾಣದಲ್ಲಿ ಬಂಡವಾಳವನ್ನು ತಗೊಳ್ಳೋದಕ್ಕೆ ಸಾಧ್ಯತೆಗಳು ಇರುತ್ತೆ ಅನ್ನುವಂಥ ನಿಟ್ಟಿನಲ್ಲಿ. ಯಾರಿಗೆ ಅಂತಂದರೆ ಇನ್ವೆಸ್ಟರ್ಸ್ಗಳಿಗೆ. ಯಾಕಂದರೆ ನೀವು ಹೂಡಿಕೆ ಮಾಡಿರುವಂಥ ಒಂದು ಹಣ ಏನಿದೆ ಅದು ಕಡಿಮೆ ಆಗಿದೆ, ಬಟ್ ಅದರ ವಾಲ್ಯೂಮ್ಸ್ ಜಾಸ್ತಿ ಆಗಿದೆ. ದೀರ್ಘಾವಧಿಯಲ್ಲಿ ಏನಾಗುತ್ತೆ, ಅದು ನಿಮಗೆ ಲಾಭದಾಯಕವಾಗಿರುತ್ತೆ ಅನ್ನುವಂಥ ಸಂಗತಿ. ಆದರೆ ಕಂಪನಿಗೆ ತನ್ನ ಶೇರನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ, ಶೇರಿನ ಮುಖಬೆಲೆನ ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ನಿರ್ಣಯಗಳನ್ನು ತಗೊಂಡಿರುತ್ತೆ. ಹಣವನ್ನು ಅದು ಗಳಿಸಬೇಕು ಅನ್ನುವಂಥ ದೃಷ್ಟಿಕೋನ ಕಂಪನಿಗಳಿಗೆ ಇರೋದಿಲ್ಲ. ಒಂದು ವೇಳೆ ಕಂಪನಿಗಳಿಗೆ ಹಣವನ್ನು ಪಡ್ಕೊಬೇಕು ಅನ್ನುವಂಥ ದೃಷ್ಟಿಕೋನ ಇದೆ ಅಂತಂದರೆ, ಅದು ರೈಟ್ಸ್ ಎಂಟೈಟಲ್ಮೆಂಟ್ ಮೂಲಕ ಅಥವಾ OFS ಅಂತ ಕರೆಯಲ್ಪಡುವಂಥ ಆಫರ್ ಫಾರ್ ಸೇಲ್ ವಿಧಾನದ ಮೂಲಕ ಅದು ನೀಡುತ್ತೆ. ಸ್ಟಾಕ್ ಸ್ಪ್ಲಿಟ್ಟಿನ ಒಂದು ಅವಶ್ಯಕತೆ ಕಂಪನಿಗೆ ಯಾಕೆ ಬೇಕು ಅಂದರೆ, ತನ್ನ ಒಂದು ಟ್ರೇಡಿಂಗ್ ವಾಲ್ಯೂಮ್ನ ಇನ್ಕ್ರೀಸ್ ಮಾಡೋದಕ್ಕೆ ಅದು ಅನುಕೂಲ ನೀಡುತ್ತೆ ಅನ್ನುವಂಥ ವಿಚಾರ. ಅದೇ ರೀತಿ ಈ ಬೋನಸ್ಗಳು ಹಾಗೆ, ಶೇರ್ ಬೋನಸ್ಸು ಸಹ ಕಂಪನಿಯ ಷೇರುಗಳ ಪ್ರಮಾಣವನ್ನು ಹೆಚ್ಚಿಸುತ್ತದೆ ಅನ್ನುವಂಥ ಒಂದು ಸಂಗತಿಗೋಸ್ಕರ ಆ ನಿರ್ಧಾರಗಳನ್ನು ಕೈಗೊಳ್ತಾರೆ ಅನ್ನುವಂಥ ಒಂದು ಸಂಗತಿ. ಇದು ನಿಮಗೆ ಸ್ಟಾಕ್ ಸ್ಪ್ಲಿಟ್ಟಿಗೆ ಸಂಬಂಧಪಟ್ಟಂಥ ವಿಚಾರ. ಈ ಸ್ಟಾಕ್ ಸ್ಪ್ಲಿಟ್ ಆಗೋದಕ್ಕೂ ಸಹ ಒಂದು ಪ್ರತ್ಯೇಕವಾದಂಥ ರೆಕಾರ್ಡ್ ಡೇಟ್ ಇದೆ, ಎಕ್ಸ್ ಡೇಟ್ ಇದೆ. ಆ ಎಕ್ಸ್ ಡೇಟ್ ಒಳಗಡೆ ನೀವು ಆ ಶೇರ್ಗಳನ್ನು ತೊಗೊಂಡ್ರೆ ಮಾತ್ರ ಶೇರ್ ಸ್ಪ್ಲಿಟ್ ಆಗಿ ನಿಮಗೆ ಹೋಳಾಗಿ 2, 3 ಅಥವಾ 3 ಇಂದ 4 ಎಷ್ಟೋ ಶೇರ್ಸ್ಗಳಿದೆ ಅಷ್ಟು ಸಿಗುತ್ತೆ ಅನ್ನುವಂಥ ಒಂದು ಸಂಗತಿ.
ಅದಕ್ಕೆ ನಂತರದಲ್ಲಿ ಎಕ್ಸ್ ಡೇಟ್ ಅಥವಾ ರೆಕಾರ್ಡ್ ಡೇಟ್ ನಂತರದಲ್ಲಿ ನೀವು ಶೇರನ್ನು ಖರೀದಿ ಮಾಡೋಕ್ಕೆ ಹೋದರೆ ನಿಮಗೆ ಒಂದು ಸೌಲಭ್ಯ ಸಿಗೋದಿಲ್ಲ ಅನ್ನುವಂಥ ಸಂಗತಿನ ನೀವು ನೆನಪಿನಲ್ಲಿ ಇಟ್ಕೊಬೇಕಾಗತ್ತೆ. ಇದು ಸ್ಟಾಕ್ ಸ್ಪ್ಲಿಟ್ಗೆ ಸಂಬಂಧಿಸಿದಂಥ ಒಂದು ಮಾಹಿತಿ. ಈ ವಿಡಿಯೋ ತಮಗೆ ಇಡಿಸಿದರೆ ಲೈಕ್ ಮಾಡಿ. ನಾನು ಯಾವುದೇ ರೀತಿ ಸೆಬಿ ರಿಜಿಸ್ಟರ್ಡ್ ಇನ್ವೆಸ್ಟ್ಮೆಂಟ್ ಅಥವಾ ಫೈನಾನ್ಷಿಯಲ್ ಅಡ್ವೈಸರ್ ಅಲ್ಲ. ನಿಮ್ಮ ನೆರೆಯ ಮನೆಯಲ್ಲಿ ಪಕ್ಕದಲ್ಲಿ ಅಥವಾ ಕೆಲಸ ಮಾಡುವಂಥ ಜಾಗದಲ್ಲಿ ಅಥವಾ ನಿಮ್ಮ ನಗರದಲ್ಲಿ ನಿಮ್ಮ ಊರಲ್ಲಿರುವಂಥ ಸೆಬಿ ರಿಜಿಸ್ಟರ್ಡ್ ಫೈನಾನ್ಷಿಯಲ್ ಅಥವಾ ಇನ್ವೆಸ್ಟ್ಮೆಂಟ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿಕೊಂಡು ನೀವು ಇನ್ವೆಸ್ಟ್ಮೆಂಟ್ ಡಿಸಿಷನ್ ಮಾಡಿ ಹೂಡಿಕೆ ನಿರ್ಧಾರನ ಕೈಗೊಳ್ಳಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ.